ರಂಗಣ್ಣ ಅಂತ ಹೇಳಿ ಮೈಸೂರಿನವರು. ನಮಸ್ಕಾರ ರಂಗಣ್ಣ ಅವರೇ. ರಂಗಣ್ಣ ಅವರೇ, ಕೇಳಿಸ್ತಿದ್ಯಾ ನನ್ನ ಮಾತು? ಬಹುಶಃ ಡಿಸ್ಕನೆಕ್ಟ್ ಆಗಿದೆ ಕಾಲು. ಮತ್ತೆ ಸಂಪರ್ಕ ಮಾಡಿ, ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರತ್ತೆ ನೋಡಿ. ಇದೆಲ್ಲ ಚಾಲೆಂಜು. ನಾವು ಸುಮ್ಮನೆ ಸಿಬ್ಬಂದಿ ಹಂಗ್ ಮಾಡಿದ್ರು, ಸಿಬ್ಬಂದಿ ಹಿಂಗ್ ಮಾಡಿದ್ರು, ಏನೋ ಸ್ಟಿಕ್ಕರ್ ಅಂಟಿಸಿ ಹೋದ್ರು, ಹಂಗಾಯ್ತು ಹಿಂಗಾಯ್ತು, ಸಿಬ್ಬಂದಿ ಮೇಲೆ ನಾವು ಗುಬೆ ಕುರ್ಸೋ ಮುಂಚೆ ಪಾಪ ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ತಾಂತ್ರಿಕವಾಗಿ ಏನ್ ತೊಂದ್ರೆ, ಪಾಪ ಎಷ್ಟು ದೂರ ಹೋಗ್ಬೇಕು, ಏನ್ ತೊಂದರೆಗಳದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ಸರ್ಕಾರ ಯಾಕೆ ಅವ್ರ ಮೇಲೆ ಇಷ್ಟೊಂದು ಟಾರ್ಗೆಟ್ ಮಾಡಿ ಇಷ್ಟೇ ಮಾಡ್ಬೇಕು, ನೀವು ಈ ದಿನ ಇಷ್ಟೇ ಆಗ್ಬೇಕು ಅಂತ ಹೇಳಿ ಎಲ್ಲ ಯಾಕಿಷ್ಟು ಜಿದ್ದಿಗೆ ಬಿದ್ದು ಜಾತಿ ಗಣತಿಯನ್ನ ಇಷ್ಟು ದಿನದೊಳಗೆ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಹೇಳಿ ಹೊರಟಿದ್ಯೋ ಗೊತ್ತಿಲ್ಲಪ್ಪ. ನಿಂಗರಾಜು ಅಂತ ಹೇಳಿ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ನಿಂಗರಾಜು ಅವರೇ. ನಮಸ್ಕಾರ, ನಾವು ಮೈಸೂರಿಂದ. ಸರಿ ನಿಂಗರಾಜು ಅವರೇ, ತಾವು ಮೈಸೂರಿಂದ ಕಾಲ್ ಮಾಡಿದಿರಿ. ಜಾತಿ ಜನಗಣತಿ ತಮ್ಮ ಮನೆಗೆ ಬಂದಿದ್ರಾ? ಇಲ್ಲ ಸರ್, ಬಂದಿಲ್ಲ. ಈಗ ನಮ್ಮ ಅಕ್ಕಪಕ್ಕದ ಮನೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಮನೇಲಿ 5 ಮೆಂಬರ್ ಇದೀವಿ. ನಮ್ಮ ಮನೆಗೆ ಇನ್ನೂ ಬಂದಿಲ್ಲ, ಯಾರು ಬಂದಿಲ್ಲ. ಬರ್ಲಿಲ್ವಾ? ನಮ್ಮ ಮನೆ ಪಕ್ಕದಲ್ಲಿ ಯಾರು ವಾಸ ಇಲ್ಲ, ಆ ಮನೆಗೆ ಸ್ಟಿಕ್ಕರ್ ಹಾಕ್ಬಿಟ್ಟು ಹೋಗಿದ್ದಾರೆ ಗೇಟ್ಗೆ. ಈಗ ನಮ್ಮ ಮನೆಗೆ ಯಾರು ಬಂದಿಲ್ಲ. ಇದು ಯಾವ ಲೆಕ್ಕಾಚಾರ ಜಾತಿ ಗಣತಿ ಅನ್ನೋದು ಸರ್ಕಾರ ಅಲ್ವಾ? ಈಗ ನಮ್ಮ ಲೆಕ್ಕಾಚಾರ ಹೆಂಗ್ ಗೊತ್ತಾ? ಯಾವಾಗ ಪಕ್ಕದ ಮನೆಯಲ್ಲಿ ಯಾರು ಇಲ್ವಲ್ಲ ಆಗ ಸ್ಟಿಕ್ಕರ್ ಹಾಕಿ ಹೋಗಿದ್ದು ಯಾವಾಗ? 4 ದಿನ ಆಗೈತೆ ಸರ್. 4 ದಿನ ಆಯ್ತಾ? 4 ದಿನ ಆಗೈತೆ. ಪಕ್ಕದಲ್ಲಿ ವಾಸ ಇಲ್ಲ ಯಾರುನು, ಖಾಲಿ ಸ್ಟಿಕ್ಕರ್ ಹಾಕಿ ಹೋಗಿದ್ದಾರೆ. ನಮ್ಮ ಮನೆಗೆ ಯಾರು ಬಂದಿಲ್ಲ. ಹೌದಾ? ಪಕ್ಕದ ಮನೆಗೆಲ್ಲ ಬಂದಿದ್ರಲ್ಲ, ಮತ್ತೆ ಬೇರೆಯವ್ರ ಮನೆಗೆ ಹೋಗಿ ಅವರೆಲ್ಲ ಏನ್ ಪ್ರಶ್ನೆ ಕೇಳಿದ್ರಂತೆ, ಏನ್ ಹೇಳಿದ್ರಂತೆ? ಸರಿಯಾಗಿ ಗಣತಿ ಮಾಡಿದ್ರಂತ? ಅಲ್ಲ, ಏನಿಲ್ಲ. ಅವರು ಎಲ್ಲ ಇಲ್ಲಿ ಇರೋರೆಲ್ಲ, ನಮ್ಮ ಏರಿಯಾದ ಇರೋರೆಲ್ಲ ಬೆಳಿಗ್ಗೆ ವರ್ಕಿಂಗ್ ಹೋಗೋರು. ಬಂದರೆ ಅಂಟಿಸ್ಬಿಟ್ಟು ಗೇಟ್ ಅಂಟಿಸ್ಬಿಟ್ಟು ಹೋಗ್ತಾರೆ. ನೀವ್ ಯಾರನ್ನ ಕೇಳಿಲ್ವಾ ನಮ್ಮ ಮನೆಗೆ ಯಾಕೆ ಬಂದಿಲ್ಲ ಅಂತ? ನೀವ್ ಯಾರನ್ನ ಕೇಳಿಲ್ವಾ? ಒಬ್ರನ್ನ ಕೇಳಿದೆ. ನಮ್ಮ ಮನೆಗೆ ಒಬ್ರು, ನಮ್ಮ ಅಜ್ಜಿ, ನಮ್ಮ ತಾಯಿ ಇದ್ರು, ನಮ್ಮ ತಾಯಿ ಹೇಳಿದಾರೆ ಅಂತ ಅವ್ರು ಹೇಳ್ತಾರೆ. ಅವ್ರು ಫ್ಯಾಕ್ಟ್ರಿ ವರ್ಕರ್, ಹೆಂಡತಿ ಹಾಸ್ಪಿಟಲ್ ಕೆಲ್ಸಕ್ಕೆ ಹೋಗ್ತಾರೆ ಅವರು. ಹೌದಾ? ಹೌದು, ಎಲ್ಲರ ಮನೆಯೂ ಗಣತಿ ಮಾಡ್ಲೇಬೇಕಲ್ಲ. ಸಾಮಾಜಿಕ ಶೈಕ್ಷಣಿಕ ಸರ್ವೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರದ್ದು ಮಾಡ್ಬೇಕಲ್ಲ. ಬರ್ಬೋದು ನೋಡಿ, ಇನ್ನೂ ಎಕ್ಸ್ಟೆಂಡ್ ಆಗಿದೆ. ಹೌದು, ಅವರಿಗೂ ಪಾಪ ಟಾರ್ಗೆಟ್ ಇತ್ತು, ಅದು ಎಕ್ಸ್ಟೆಂಡ್ ಆಗಿದೆ ಇವಾಗ. ಹೋಗಿ ಎಲ್ಲಾ ಜಾತಿ ಗಣತಿ ಆಯ್ತದೆ ಅಂತ ಹೇಳಿ ಈಗ ಏನು ಇದ್ರಲ್ಲಿ ಯಾವ ಲೆಕ್ಕ ಕೊಡ್ತಾರ ಲಾಸ್ಟ್ ಅಲ್ಲಿ ಈ ಸರ್ಕಾರ? ಇವ್ರು ಸೈನ್ ಮಾಡೋದನ್ನ ನಾವು ಒಪ್ಕೋಬೇಕು, ಹಂಗಾಗುತ್ತೆ ಸರ್. ಕರೆಕ್ಟ್. ಹೌದು. ಯಾಕೆ ಹಿಂಗ್ ಮಾಡ್ತಾರೋ ಅಲ್ವಾ? ಹೌದು ಸರ್. ಇದು ಪಾಪ ಅಧಿಕಾರಿ ವರ್ಗನ ಏನು ಇದ್ ಮಾಡಕ್ಕಾಗಲ್ಲ. ಅವರು ಒಂದ್ ಮನೆಗೆ 60 ಪ್ರಶ್ನೆ ಅಂದ್ರೆ ಒಂದ್ ಪ್ರಶ್ನೆಗೆ ಅರ್ಧ ನಿಮಿಷ ಅಂತ ಹೇಳ್ಕೊಂಡು 30 ನಿಮಿಷ ಸರ್ವೆ ಮಾಡ್ಬೇಕು. ನಿಜ. 30 ನಿಮಿಷ ಅಂದ್ರೆ ಸಾಯಂಕಾಲ 8 ಅವರ್ಸ್ ಡ್ಯೂಟಿ ಅವ್ರು ಎಷ್ಟು ಮಾಡಕ್ಕಾಗುತ್ತೆ? ಬೆಳಿಗ್ಗೆ 7 ಗಂಟೆಗೆ ಒಬ್ರು ಲಾಸ್ಟ್ ಕಾಲರ್ ಒಬ್ರು ಶಿಕ್ಷಕರ ಇದ್ರು ಸರ್. ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡ್ತೀವಿ ಸರ್, ಸಂಜೆ ಆದ್ರೂ ನಮ್ ಟಾರ್ಗೆಟ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾ ಇದ್ರು. ನೋಡಿ, ಹಿಂಗಾಗಿ 60 ಪ್ರಶ್ನೆಗೆ 15 ನಿಮಿಷನೂ ಇಲ್ಲ ಅವ್ರಿಗೆ, ಏನ್ ಟೈಮಿಂಗ್ಸ್ ಇಲ್ಲ. ಹೌದು. ಕರೆಕ್ಟ್. ಇದೆಲ್ಲ ಬಹಳ ಚಾಲೆಂಜು ಸರ್. ನೋಡುವ ಸರ್ಕಾರ ಇದ್ರ ಬಗ್ಗೆ ಏನ್ ತೀರ್ಮಾನ ಮಾಡತ್ತೆ. ಜಿದ್ದಿಗೆ ಬಿದ್ದು ಮಾಡ್ಲೇಬೇಕು ಅಂತ ಹೇಳಿ ಹಿಂಗೆ ಮುಂದುವರೆದ್ರೆ ಜನ ಅಂತೂ ರೊಚ್ಚಿಗೆದಿದ್ದಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ, ನಂದೀಶ್ ಅಂತ ಹೇಳಿ. ನಮಸ್ಕಾರ ನಂದೀಶ್ ಅವರೇ. ಸರ್ ನಮಸ್ತೆ ಸರ್. ಹೇಳಿ ನಂದೀಶ್ ಅವರೇ, ಈ ಜಾತಿ ಜನಗಣತಿ ಸರ್ವೆಗೆ ನಿಮ್ ಮನೆಗೆ ಬಂದಿದ್ರಾ? ಸರ್ ಬಂದಿದ್ರು ಸರ್. ಆದ್ರೆ ನಾನು ಸರ್ವೆನ ಬಹಿಷ್ಕಾರ ಮಾಡಿದೆ ಸರ್. ಯಾಕೆ ಸರ್? ಸರ್ ಯಾಕೆ ಅಂತ ಅಂದ್ರೆ, ಪ್ರತಿಯೊಂದೂ ಕೂಡ ಈ ರಾಜ್ಯದಲ್ಲಿ ವಾಸ ಮಾಡುವಂತ ಪ್ರತಿಯೊಂದು ಸಿಟಿಸನ್, ಪ್ರಜೆಗಳು ಮಾಹಿತಿ ಸರ್ಕಾರಕ್ಕೆ ಬೇಕು. ಅವ್ರ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಅವ್ರು ಯಾವ ಪೊಸಿಷನ್ ಇದ್ದಾರೆ, ಅನುಕೂಲ ಇದಾರ, ಅನನುಕೂಲ ಇದಾರ, ಪೂರ, ರಿಚ್ ಅಥವಾ ಮಿಡಲ್ ಕ್ಲಾಸ್, ಪ್ರತಿಯೊಂದು ಕೊಡ್ಬೇಕು. ಓಕೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಹಿಂದೂಗಳಿಗೆ ಮಾತ್ರ ಜಾತಿ ಸಮೀಕ್ಷೆ ನಡೀತಾ ಇದೆ. ಮುಸಲ್ಮಾನರಲ್ಲಿ 1000 ಜಾತಿ ಇದೆ, 100 ಜಾತಿ ಇದೆ, ಕ್ರಿಶ್ಚಿಯನ್ ಅಲ್ಲೂ 100 ಜಾತಿ ಇದೆ. ಅವ್ರನ್ನ ಒಟ್ಟಾಗಿ ಸೇರಿಸಿ ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹಿಂದೂಗಳಲ್ಲಿ ಮಾತ್ರ ಜಾತಿ ಅಂತ ಮಾಡಿ ನಮ್ಮನ್ನ ವಿಂಗಡಣೆ ಮಾಡ್ತಾರ ಉದ್ದೇಶ ಏನು ಸರ್? ಫಸ್ಟ್ ಆಫ್ ಆಲ್ ಇದು ಇಡೀ ರಾಜ್ಯದ ಜನತೆಗೆ ಗೊತ್ತಿರೋ ಹಾಗೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳ ಶೋಷಣೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ, ಹಿಂದೂಗಳನ್ನ ಡಿವೈಡ್ ಮಾಡಿ ರೂಲ್ ಮಾಡೋದು, ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ಳೋದು, ಈ ದೇಶದ ವಿರುದ್ಧ ಇರುವಂತ ಮನಸ್ಥಿತಿಗಳಿಗೆ ಫುಲ್ ಸಪೋರ್ಟ್ ಆಗಿ ನಿಂತಿದೆ. ಮಾಡಿದ್ರೆ ಎಲ್ಲ 6.5-7 ಕೋಟಿ ಜನಕ್ಕೂ ಸಮೀಕ್ಷೆ ಮಾಡಿ ಎಲ್ಲರ ಮಾಹಿತಿಯನ್ನ ಪಡೆದುಕೊಳ್ಳಿ. ಯಾರಿಗೆ ಏನೇನು ಸೌಲಭ್ಯ ಕೊಟ್ಟು ಈ ಮೇಲೆತ್ತಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಆ ತರ ಮೇಲೆತ್ತಿ. ಅದನ್ನ ಬಿಟ್ಟು ಹಿಂದೂಗಳಿಗೆ ಮಾಡ್ತಾರೋ ಉದ್ದೇಶ ಏನ್ ಸರ್? ಇದು ಇವರ ದುರುದ್ದೇಶ.
ನಮ್ಮ ಧರ್ಮನಾಶ ಮಾಡಬೇಕು, ಹಿಂದೂಗಳನ್ನ ಇಲ್ಲಿ ಏನು ಏನು ಅಂದ್ರೆ ಮೈನಾರಿಟಿ ಮಾಡಬೇಕು, ನಮ್ಮ ಹಕ್ಕುಗಳನ್ನ ಕಿತ್ಕೋಬೇಕು, ಬೇರೆ ಕಮ್ಯುನಿಟಿ ಏನಿದ್ದಾರೆ ಈ ಒಂದು ದೇಶವನ್ನ ತಮ್ಮ ಒಂದು ವಶಪಡಿಸ್ಕೋಬೇಕು ಅನ್ನುವಂತ ಮನಸ್ಥಿತಿಗಳಿಗೆ ಇದನ್ನು ಒಪ್ಸೋಕೆ ಇವರು ಈ ಒಂದು ಬೇಸ್ಮೆಂಟ್ ಮಾಡ್ಕೊಡ್ತಾರೆ. ಹಾಗಾಗಿ ತಾವು ಬಹಿಷ್ಕಾರ ಮಾಡಿದಿರಿ. ತಾವು ಬಹಿಷ್ಕಾರ ಮಾಡಿ ಆದ ನಂತರ ಸಿಬ್ಬಂದಿ ಏನ್ ಹೇಳಿದ್ರು ತಮ್ಗೆ? ಸರ್ ಇದೇನು ಕೊಡ್ಲೇಬೇಕು ಅನ್ನೋದು ಏನಿಲ್ಲ, ನಮ್ಗೆ ಕೋರ್ಟ್ ಹೇಳಿದೆ, ಕೊಟ್ರೆ ಮಾತ್ರ ತಗೋಬೇಕು, ಬಲವಂತ ಮಾಡೋಗಿಲ್ಲ, ಇದು ನೆಸೆಸರಿ ಏನಿಲ್ಲ ಅಂತ ಹೇಳಿದಾರೆ ಸರ್. ಹಂಗ ಹೇಳಿ ಹೋದ್ರ ಅವರು? ಹಾ ಸರ್, ಹೋದ್ರು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಜೊತೆಲಿ ಕರೆ ಮಾಡಿ ಮಾತಾಡಿದ್ದಕ್ಕೆ. ನೀವು ಕೂಡ ಕರೆ ಮಾಡಬಹುದು. ಚಿಕ್ಕದೊಂದು ಬ್ರೇಕ್ ನ ಸಮಯ ಈಗ. ಬ್ರೇಕ್ ಆದ ನಂತರ ಜಾತಿ ಜನಗಣತಿಯ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಸಲಹೆಗಳನ್ನ ನಾವು ಇಲ್ಲಿ ವಿಚಾರ ಮಾಡ್ತಾ ಇದ್ವಿ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಸೋಮಶೇಖರ್ ಅವರೇ, ದಾವಣಗೆರೆಯಿಂದ ಕಾಲ್ ಮಾಡಿದ್ದೀರಿ. ನಮಸ್ಕಾರ ತಮಗೆ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸೋಮಶೇಖರ್ ಅವರೇ, ಈ ಜಾತಿ ಜನಗಣತಿಯ ಬಗ್ಗೆ ತಮಗೇನ್ ಇದರಲ್ಲಿ ಅನ್ನಿಸ್ತು? ಅದ್ರ ಜೊತೆಗೆ ಜನಗಣತಿಯ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಈಗ ಉತ್ತರ ಕರ್ನಾಟಕ ಮಳೆ ಬಂದು ಸಂಪೂರ್ಣ ಕೊಚ್ಚಿ ಹೋಗಿದೆ. ಓಕೆ. ಜಾತಿ ಗಣತಿಗೆ ಸುಮಾರು 400 450 ಕೋಟಿ ವೆಚ್ಚ ಮಾಡುವ ಬದಲು ಉತ್ತರ ಕರ್ನಾಟಕದ ಅಭಿವೃದ್ಧಿ ಪಡಿಸಬಹುದಾಗಿದೆ. ರೈತರು ಅದೇ ಸಾಯ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಅತಿವೃಷ್ಟಿಯಾಗಿ. ಅದು ಆ ಕಡೆ ಗಮನ ಹರಿಸದೇನೆ ಇವರು ಜಾತಿ ಗಣತಿಗೆ ಕೈ ತಗೊಂಡಿರೋದು ಇದೆಷ್ಟು ಸಮಂಜಸ ಅಂತ ಒಂದು. ಇನ್ನೊಂದು, ಸಿದ್ದರಾಮಯ್ಯನವರಿಗೆ ನವೆಂಬರ್ ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗಿತ್ತು. ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೇನೆ ಇದು ಉದ್ದೇಶ ಅಂತ ನನ್ನ ಉದ್ದೇಶ ಸರ್. ಒಂದು. ಆಮೇಲೆ ಸರ್ಕಾರಿ ಶಾಲೆಗಳು ಈಗಾಗಲೇ ಕನ್ನಡ ಶಾಲೆಗಳು ಎಷ್ಟೋ ಸಾವಿರಾರು ಈ ರಾಜ್ಯದಲ್ಲಿ ಮುಚ್ಚೋಗಿದ್ದಾವೆ. ಸರ್ಕಾರಿ ಶಾಲೆಗಳ ಕಟ್ಟಡಗಳು ಸರಿಯಾಗಿಲ್ಲ. ನಾನೇ ಸಾಕಷ್ಟು ಬಾರಿ ತಮ್ಮ ಚಾನಲ್ ಅಲ್ಲಿ ನೋಡಿದ್ದೀನಿ. ಎಷ್ಟೋ ಶಾಲೆ ಚಾವಣಿಗಳ ಮೇಲ್ಚಾವಣಿ ಕುಸಿದು ಎಷ್ಟೋ ಮಕ್ಕಳಿಗೆ ಗಾಯ ಆಗಿದೆ. ಸೋಲುವಂತ ಕಟ್ಟಡದಲ್ಲಿ ಕುತ್ಕೊಂಡು ಸರ್ಕಾರಿ ಶಾಲಾ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ, ಬಡ ಮಕ್ಕಳು. ಅದು ಅಭಿವೃದ್ಧಿ ಪಡಿಸೋದು ಇವರಿಗೆ ಗಮನಕ್ಕಿಲ್ಲ. ಆಮೇಲೆ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಯಾಕೆ ತಗೋಬೇಕು ಸರ್? ಕರೆಕ್ಟ್, ವ್ಯಾಲಿಡ್ ಪಾಯಿಂಟ್ ನೀವು ಹೇಳಿದಿವ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದಕ್ಕೆ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ನಿಮ್ಮ ಅಭಿಪ್ರಾಯವನ್ನು. ರಂಗಣ್ಣ ಅಂತ ಹೇಳಿ ಮೈಸೂರಿನವರು. ನಮಸ್ಕಾರ ರಂಗಣ್ಣ ಅವರೇ. ರಂಗಣ್ಣ ಅವರೇ, ಕೇಳಿಸ್ತಿದ್ಯಾ ನನ್ನ ಮಾತು? ಬಹುಶಃ ಡಿಸ್ಕನೆಕ್ಟ್ ಆಗಿದೆ ಕಾಲು. ಮತ್ತೆ ಸಂಪರ್ಕ ಮಾಡಿ, ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರತ್ತೆ ನೋಡಿ. ಇದೆಲ್ಲ ಚಾಲೆಂಜು. ನಾವು ಸುಮ್ಮನೆ ಸಿಬ್ಬಂದಿ ಹಂಗ್ ಮಾಡಿದ್ರು, ಸಿಬ್ಬಂದಿ ಹಿಂಗ್ ಮಾಡಿದ್ರು, ಏನೋ ಸ್ಟಿಕ್ಕರ್ ಅಂಟಿಸಿ ಹೋದ್ರು, ಹಂಗಾಯ್ತು ಹಿಂಗಾಯ್ತು, ಸಿಬ್ಬಂದಿ ಮೇಲೆ ನಾವು ಗುಬೆ ಕುರ್ಸೋ ಮುಂಚೆ ಪಾಪ ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ತಾಂತ್ರಿಕವಾಗಿ ಏನ್ ತೊಂದ್ರೆ, ಪಾಪ ಎಷ್ಟು ದೂರ ಹೋಗ್ಬೇಕು, ಏನ್ ತೊಂದರೆಗಳು, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ಸರ್ಕಾರ ಯಾಕೆ ಅವ್ರ ಮೇಲೆ ಇಷ್ಟೊಂದು ಟಾರ್ಗೆಟ್ ಮಾಡಿ ಇಷ್ಟೇ ಮಾಡ್ಬೇಕು, ನೀವು ಈ ದಿನ ಇಷ್ಟೇ ಆಗ್ಬೇಕು ಅಂತ ಹೇಳಿ ಎಲ್ಲ ಯಾಕಿಷ್ಟು ಜಿದ್ದಿಗೆ ಬಿದ್ದು ಜಾತಿ ಗಣತಿಯನ್ನ ಇಷ್ಟು ದಿನದೊಳಗೆ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಹೇಳಿ ಹೊರಟಿದ್ಯೋ ಗೊತ್ತಿಲ್ಲಪ್ಪ. ನಿಂಗರಾಜು ಅಂತ ಹೇಳಿ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ನಿಂಗರಾಜು ಅವರೇ. ನಮಸ್ಕಾರ, ನಾವು ಮೈಸೂರಿಂದ. ಸರಿ ಸರಿ ನಿಂಗರಾಜು ಅವರೇ, ತಾವು ಮೈಸೂರಿಂದ ಕಾಲ್ ಮಾಡಿದಿರಿ. ಜಾತಿ ಜನಗಣತಿ ತಮ್ಮ ಮನೆಗೆ ಬಂದಿದ್ರಾ? ಇಲ್ಲ ಸರ್, ಬಂದಿಲ್ಲ. ಈಗ ನಮ್ಮ ಅಕ್ಕಪಕ್ಕದ ಮನೆಯೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಮನೇಲಿ 5 ಮೆಂಬರ್ ಇದೀವಿ. ನಮ್ಮ ಮನೆಗೆ ಇನ್ನೂ ಬಂದಿಲ್ಲ, ಯಾರು ಬಂದಿಲ್ಲ. ಬರ್ಲಿಲ್ವಾ? ನಮ್ಮ ಮನೆ ಪಕ್ಕದಲ್ಲಿ ಯಾರು ವಾಸ ಇಲ್ಲ, ಆ ಮನೆಗೆ ಸ್ಟಿಕ್ಕರ್ ಹಾಕ್ಬಿಟ್ಟು ಹೋಗಿದ್ದಾರೆ ಗೇಟ್ಗೆ. ಈಗ ನಮ್ಮ ಮನೆಗೆ ಯಾರು ಬಂದಿಲ್ಲ. ಇದು ಯಾವ ಲೆಕ್ಕಾಚಾರ ಜಾತಿ ಗಣತಿ ಅನ್ನೋದು ಸರ್ಕಾರ ಅಲ್ವಾ? ಈಗ ನಮ್ಮ ಲೆಕ್ಕಾಚಾರ ಹೆಂಗ್ ಗೊತ್ತಾ? ಯಾವಾಗ ಪಕ್ಕದ ಮನೆಯಲ್ಲಿ ಯಾರು ಇಲ್ವಲ್ಲ ಆಗ ಸ್ಟಿಕ್ಕರ್ ಹಾಕಿ ಹೋಗಿದ್ದು ಯಾವಾಗ? 4 ದಿನ ಆಗೈತೆ ಸರ್. 4 ದಿನ ಆಯ್ತಾ? 4 ದಿನ ಆಗೈತೆ. ಪಕ್ಕದಲ್ಲಿ ವಾಸ ಇಲ್ಲ ಯಾರುನು, ಖಾಲಿ ಸ್ಟಿಕ್ಕರ್ ಹಾಕಿ ಹೋಗಿದ್ದಾರೆ. ನಮ್ಮ ಮನೆಗೆ ಯಾರು ಬಂದಿಲ್ಲ. ಹೌದಾ? ಪಕ್ಕದ ಮನೆಗೆಲ್ಲ ಬಂದಿದ್ರಲ್ಲ, ಮತ್ತೆ ಬೇರೆಯವ್ರ ಮನೆಗೆ ಹೋಗಿ ಅವರೆಲ್ಲ ಏನ್ ಪ್ರಶ್ನೆ ಕೇಳಿದ್ರಂತೆ, ಏನ್ ಹೇಳಿದ್ರಂತೆ, ಸರಿಯಾಗಿ ಗಣತಿ ಮಾಡಿದ್ರಂತ? ಅಲ್ಲ, ಏನಿಲ್ಲ. ಅವರು ಎಲ್ಲ ಇಲ್ಲಿ ಇರೋರೆಲ್ಲ, ನಮ್ಮ ಏರಿಯಾದ ಇರೋರೆಲ್ಲ ಬೆಳಿಗ್ಗೆ ವರ್ಕಿಂಗ್ ಹೋಗೋರು. ಬಂದರೆ ಅಂಟಿಸ್ಬಿಟ್ಟು ಗೇಟ್ ಅಂಟಿಸ್ಬಿಟ್ಟು ಹೋಗ್ತಾರೆ. ನೀವ್ ಯಾರನ್ನ ಕೇಳಿಲ್ವಾ ನಮ್ಮ ಮನೆಗೆ ಯಾಕೆ ಬಂದಿಲ್ಲ ಅಂತ? ನೀವ್ ಯಾರನ್ನ ಕೇಳಿಲ್ವಾ? ಒಬ್ರನ್ನ ಕೇಳಿದೆ. ನನ್ನ ಮನೆಗೆ ಒಬ್ರು, ನಮ್ಮ ಅಜ್ಜಿ, ನಮ್ಮ ತಾಯಿ ಇದ್ರು, ನಮ್ಮ ತಾಯಿ ಹೇಳಿದಾರೆ ಅಂತ ಅವ್ರು ಹೇಳ್ತಾರೆ. ಅವ್ರು ಫ್ಯಾಕ್ಟ್ರಿ ವರ್ಕರ್, ಹೆಂಡತಿ ಹಾಸ್ಪಿಟಲ್ ಕೆಲ್ಸಕ್ಕೆ ಹೋಗ್ತಾರೆ ಅವರು. ಹೌದಾ? ಹೌದು, ಎಲ್ಲರ ಮನೆಯೂ ಗಣತಿ ಮಾಡ್ಲೇಬೇಕಲ್ಲ. ಸಾಮಾಜಿಕ ಶೈಕ್ಷಣಿಕ ಸರ್ವೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರದ್ದು ಮಾಡ್ಬೇಕಲ್ಲ. ಬರ್ಬೋದು ನೋಡಿ, ಇನ್ನೂ ಎಕ್ಸ್ಟೆಂಡ್ ಆಗಿದೆ. ಹೌದು, ಅವರಿಗೂ ಪಾಪ ಟಾರ್ಗೆಟ್ ಇತ್ತು, ಅದು ಎಕ್ಸ್ಟೆಂಡ್ ಆಗಿದೆ ಇವಾಗ. ಹೋಗಿ ಎಲ್ಲಾ ಜಾತಿ ಗಣತಿ ಆಯ್ತದೆ ಅಂತ ಹೇಳಿ ಈಗ ಏನು
ಇದ್ರಲ್ಲಿ ಯಾವ ಲೆಕ್ಕ ಕೊಡ್ತಾರ ಲಾಸ್ಟ್ ಅಲ್ಲಿ ಈ ಸರ್ಕಾರ ಇವ್ರು ಸೈನ್ ಮಾಡಿದ್ರನ್ನ ನಾವು ಒಪ್ಕೋಬೇಕು, ಹಂಗಾಗುತ್ತೆ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಹೌದು ಹೌದು ಹೌದು. ಯಾಕೆ ಹಿಂಗ್ ಮಾಡ್ತಾರೋ ಅಲ್ವಾ? ಹೌದು ಸರ್, ಇದು ಪಾಪ ಅಧಿಕಾರಿ ವರ್ಗನ ಏನು ಇದ್ ಮಾಡಕ್ಕಾಗಲ್ಲ. ಅವರು ಒಂದ್ ಮನೆಗೆ 60 ಪ್ರಶ್ನೆ ಅಂದ್ರೆ ಒಂದ್ ಪ್ರಶ್ನೆಗೆ ಅರ್ಧ ನಿಮಿಷ ಅಂತ ಹೇಳ್ಕೊಂಡು 30 ನಿಮಿಷ ಸರ್ವೆ ಮಾಡ್ಬೇಕು. ನಿಜ ನಿಜ ನಿಜ. 30 ನಿಮಿಷ ಅಂದ್ರೆ ಸಾಯಂಕಾಲ 8 ಅವರ್ಸ್ ಡ್ಯೂಟಿ ಅವ್ರು ಎಷ್ಟು ಮಾಡಕ್ಕಾಗುತ್ತೆ? ಬೆಳಿಗ್ಗೆ 7 ಗಂಟೆಗೆ ಒಬ್ರು ಲಾಸ್ಟ್ ಕಾಲರ್ ಒಬ್ರು ಶಿಕ್ಷಕರ ಇದ್ರು ಸರ್. ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡ್ತೀವಿ ಸರ್, ಸಂಜೆ ಆದ್ರೂ ನಮ್ ಟಾರ್ಗೆಟ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾ ಇದ್ರು. ನೋಡಿ ಹಿಂಗಾಗಿ 60 ಪ್ರಶ್ನೆಗೆ 15 ನಿಮಿಷನೂ ಇಲ್ಲ ಅವ್ರಿಗೆ, ಏನ್ ಟೈಮಿಂಗ್ಸ್ ಇಲ್ಲ. ಹೌದು 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 ಹೌದು, ಕರೆಕ್ಟ್ ಕರೆಕ್ಟ್. ಇದೆಲ್ಲ ಬಹಳ ಚಾಲೆಂಜು ಸರ್. ನೋಡುವ ಸರ್ಕಾರ ಇದ್ರ ಬಗ್ಗೆ ಏನ್ ತೀರ್ಮಾನ ಮಾಡತ್ತೆ. ಜಿದ್ದಿಗೆ ಬಿದ್ದು ಮಾಡ್ಲೇಬೇಕು ಅಂತ ಹೇಳಿ ಹಿಂಗೆ ಮುಂದುವರೆದ್ರೆ ಜನ ಅಂತೂ ರೊಚ್ಚಿಗೆದಿದ್ದಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ, ನಂದೀಶ್ ಅಂತ ಹೇಳಿ. ನಮಸ್ಕಾರ ನಂದೀಶ್ ಅವ್ರೆ. ಸರ್ ನಮಸ್ತೆ ಸರ್. ಹೇಳಿ ನಂದೀಶ್ ಅವ್ರೆ, ಈ ಜಾತಿ ಜನಗಣತಿ ಸರ್ವೆಗೆ ನಿಮ್ ಮನೆಗೆ ಬಂದಿದ್ರಾ? ಸರ್ ಬಂದಿದ್ರು ಸರ್. ಹಾ, ಆದ್ರೆ ನಾನು ಸರ್ವೆನ ಬಹಿಷ್ಕಾರ ಮಾಡಿದೆ ಸರ್. ಯಾಕೆ ಸರ್? ಸರ್ ಯಾಕೆ ಅಂತ ಅಂದ್ರೆ ಪ್ರತಿಯೊಂದೂ ಕೂಡ ಈ ರಾಜ್ಯದಲ್ಲಿ ವಾಸ ಮಾಡುವಂತ ಪ್ರತಿಯೊಂದು ಸಿಟಿಸನ್ ಪ್ರಜೆಗಳು ಮಾಹಿತಿ ಸರ್ಕಾರಕ್ಕೆ ಬೇಕು. ಅವ್ರ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಅವ್ರು ಯಾವ ಪೊಸಿಷನ್ ಇದ್ದಾರೆ, ಅನುಕೂಲ ಇದಾರ, ಅನನುಕೂಲ ಇದಾರ, ಪೂರ, ರಿಚ್ ಅಥವಾ ಮಿಡಲ್ ಕ್ಲಾಸ್, ಪ್ರತಿಯೊಂದು ಕೊಡ್ಬೇಕು. ಓಕೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಹಿಂದೂಗಳಿಗೆ ಮಾತ್ರ ಜಾತಿ ಸಮೀಕ್ಷೆ ನಡೀತಾ ಇದೆ. ಮುಸಲ್ಮಾನರಲ್ಲಿ 1000 ಜಾತಿ ಇದೆ, 100 ಜಾತಿ ಇದೆ, ಕ್ರಿಶ್ಚಿಯನ್ ಅಲ್ಲೂ 100 ಜಾತಿ ಇದೆ. ಅವ್ರನ್ನ ಒಟ್ಟಾಗಿ ಸೇರಿಸಿ ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹಿಂದೂಗಳಲ್ಲಿ ಮಾತ್ರ ಜಾತಿ ಅಂತ ಮಾಡಿ ನಮ್ಮನ್ನ ವಿಂಗಡಣೆ ಮಾಡಿ ಮಾಡ್ತಾರ ಉದ್ದೇಶ ಏನ್ ಸರ್? ಫಸ್ಟ್ ಆಫ್ ಆಲ್ ಇದು ಇಡೀ ರಾಜ್ಯದ ಜನತೆಗೆ ಗೊತ್ತಿರೋ ಹಾಗೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳ ಶೋಷಣೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ, ಹಿಂದೂಗಳನ್ನ ಡಿವೈಡ್ ಮಾಡಿ ರೂಲ್ ಮಾಡೋದು, ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ಳೋದು, ಈ ದೇಶದ ವಿರುದ್ಧ ಇರುವಂತ ಮನಸ್ಥಿತಿಗಳಿಗೆ ಫುಲ್ ಸಪೋರ್ಟ್ ಆಗಿ ನಿಂತಿದೆ. ಮಾಡಿದ್ರೆ ಎಲ್ಲ 6.5-7 ಕೋಟಿ ಜನಕ್ಕೂ ಸಮೀಕ್ಷೆ ಮಾಡಿ ಎಲ್ಲರ ಮಾಹಿತಿಯನ್ನ ಪಡೆದುಕೊಳ್ಳಿ. ಯಾರಿಗೆ ಏನೇನು ಸೌಲಭ್ಯ ಕೊಟ್ಟು ಮೇಲೆತ್ತಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಆ ತರ ಮೇಲೆತ್ತಿ. ಅದನ್ನ ಬಿಟ್ಟು ಹಿಂದೂಗಳಿಗೆ ಮಾಡ್ತಾರೋ ಉದ್ದೇಶ ಏನ್ ಸರ್? ಇದು ಇವರ ದುರುದ್ದೇಶ. ನಮ್ಮ ಧರ್ಮ ನಾಶ ಮಾಡ್ಬೇಕು, ಹಿಂದೂಗಳನ್ನ ಇಲ್ಲಿ ಏನು ಅಂದ್ರೆ ಮೈನಾರಿಟಿ ಮಾಡ್ಬೇಕು, ನಮ್ಮ ಹಕ್ಕುಗಳನ್ನ ಕಿತ್ಕೋಬೇಕು, ಬೇರೆ ಕಮ್ಯುನಿಟಿ ಏನಿದ್ದಾರೆ ಈ ಒಂದು ದೇಶವನ್ನ ತಮ್ಮ ಒಂದು ವಶಪಡಿಸ್ಕೋಬೇಕು ಅನ್ನೋಂತ ಮನಸ್ಥಿತಿಗಳಿಗೆ ಇದನ್ನ ಒಪ್ಸೋಕೆ ಇವರು ಈ ಒಂದು ಬೇಸ್ಮೆಂಟ್ ಮಾಡ್ಕೊಡ್ತಾರೆ. ಹಾಗಾಗಿ ತಾವು ಬಹಿಷ್ಕಾರ ಮಾಡಿದಿರಿ. ತಾವು ಬಹಿಷ್ಕಾರ ಮಾಡಿ ಆದ ನಂತರ ಸಿಬ್ಬಂದಿ ಏನ್ ಹೇಳಿದ್ರು ತಮ್ಗೆ? ಸರ್ ಇದೇನು ಕೊಡ್ಲೇಬೇಕು ಅನ್ನೋದು ಏನಿಲ್ಲ, ನಮ್ಗೆ ಕೋರ್ಟ್ ಹೇಳಿದೆ, ಕೊಟ್ರೆ ಮಾತ್ರ ತಗೋಬೇಕು, ಬಲವಂತ ಮಾಡೋಗಿಲ್ಲ, ಇದು ನೆಸೆಸರಿ ಏನಿಲ್ಲ ಅಂತ ಹೇಳಿದಾರೆ ಸರ್. ಹಂಗ ಹೇಳಿ ಹೋದ್ರ ಅವರು? ಹಾ ಸರ್, ಹೋದ್ರು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ ಜೊತೆಲಿ ಕರೆ ಮಾಡಿ ಮಾತಾಡಿದ್ದಕ್ಕೆ. ನೀವು ಕೂಡ ಕರೆ ಮಾಡಬಹುದು. ಚಿಕ್ಕದೊಂದು ಬ್ರೇಕ್ ನ ಸಮಯ ಈಗ. ಬ್ರೇಕ್ ಆದ ನಂತರ ಜಾತಿ ಜನಗಣತಿಯ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಸಲಹೆಗಳನ್ನ ನಾವು ಇಲ್ಲಿ ವಿಚಾರ ಮಾಡ್ತಾ ಇದ್ವಿ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಸೋಮಶೇಖರ್ ಅವರೇ, ದಾವಣಗೆರೆಯಿಂದ ಕಾಲ್ ಮಾಡಿದ್ದೀರಿ. ನಮಸ್ಕಾರ ತಮಗೆ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸೋಮಶೇಖರ್ ಅವರೇ, ಈ ಜಾತಿ ಜನಗಣತಿಯ ಬಗ್ಗೆ ತಮಗೇನ್ ಇದರಲ್ಲಿ ಅನ್ನಿಸ್ತು? ಅದ್ರ ಜೊತೆಗೆ ಜನಗಣತಿಯ ಅಷ್ಟೊಂದು ಆತುರ ಅವಶ್ಯಕತೆ ಇರಲಿಲ್ಲ. ಈಗ ಉತ್ತರ ಕರ್ನಾಟಕ ಮಳೆ ಬಂದು ಸಂಪೂರ್ಣ ಕೊಚ್ಚಿ ಹೋಗಿದೆ. ಓಕೆ. ಜಾತಿ ಗಣತಿಗೆ ಸುಮಾರು 400-450 ಕೋಟಿ ವೆಚ್ಚ ಮಾಡುವ ಬದಲು ಉತ್ತರ ಕರ್ನಾಟಕದ ಅಭಿವೃದ್ಧಿ ಪಡಿಸಬಹುದಾಗಿತ್ತು. ರೈತರು ಅದು ಸಾಯ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಅತಿವೃಷ್ಟಿಯಾಗಿ. ಅದು ಆ ಕಡೆ ಗಮನ ಹರಿಸದೇನೆ ಇವರು ಜಾತಿ ಗಣತಿಗೆ ಕೈ ತಗೊಂಡಿರೋದು ಎಷ್ಟು ಸಮಂಜಸ ಅಂತ ಒಂದು. ಇನ್ನೊಂದು, ಸಿದ್ದರಾಮಯ್ಯನವರಿಗೆ ನವೆಂಬರ್ ತಿಂಗಳಲ್ಲಿ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗಿತ್ತು. ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೇನೆ ಇದು ಉದ್ದೇಶ ಅಂತ ನನ್ನ ಉದ್ದೇಶ ಸರ್. ಒಂದು. ಆಮೇಲೆ ಸರ್ಕಾರಿ ಶಾಲೆಗಳು ಈಗಾಗಲೇ ಕನ್ನಡ ಶಾಲೆಗಳು ಎಷ್ಟೋ ಸಾವಿರಾರು ಈ ರಾಜ್ಯದಲ್ಲಿ ಮುಚ್ಚೋಗಿದ್ದಾವೆ. ಸರ್ಕಾರಿ ಶಾಲೆಗಳ ಕಟ್ಟಡಗಳೇ ಸರಿಯಾಗಿಲ್ಲ. ನಾನೇ ಸಾಕಷ್ಟು ಬಾರಿ ತಮ್ಮ ಚಾನಲ್ ಅಲ್ಲಿ ನೋಡಿದ್ದೀನಿ. ಎಷ್ಟೋ ಶಾಲೆ ಚಾವಣಿಗಳ ಮೇಲ್ಚಾವಣಿ ಕುಸಿದು ಎಷ್ಟೋ ಮಕ್ಕಳಿಗೆ ಗಾಯ ಆಗಿದೆ. ಸೋಲುವಂತ ಕಟ್ಟಡದಲ್ಲಿ ಕುತ್ಕೊಂಡು ಸರ್ಕಾರಿ ಶಾಲಾ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ, ಬಡ ಮಕ್ಕಳು. ಅದು ಅಭಿವೃದ್ಧಿ ಪಡಿಸೋದು ಇವರಿಗೆ ಗಮನಕ್ಕಿಲ್ಲ. ಆಮೇಲೆ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಯಾಕೆ ತಗೋಬೇಕು ಸರ್? ಕರೆಕ್ಟ್, ವ್ಯಾಲಿಡ್ ಪಾಯಿಂಟ್ ನೀವು ಹೇಳಿದ್ದೀವ್ರೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದಕ್ಕೆ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಿಮ್ಮ